ಸನಾತನ ಸಂಸ್ಕೃತಿಯ ವಾರಿಸುದಾರರು ನಾವು ನಂಬುವ ಎಲ್ಲ ದೇವರುಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮ ಸಂತೋಷದಿಂದ ಆಚರಿಸಲು ನಾವೆಲ್ಲ ಸೇರಿದ್ದೇವೆ. ಇದಕ್ಕೆ ಮುಕುಟಪ್ರಾಯವಾಗಿ ಈ ಕಾರ್ಯಕ್ರಮವನ್ನು, ಈ ಕಟ್ಟಡವನ್ನು ಬೆಳ್ತಂಗಡಿಯ 50 ವರ್ಷದ ರೋಟರಿ ಇತಿಹಾಸದ ಒಂದು ಸುಂದರ ಕನಸಿದೆ. ಈ ಕನಸಿನ ಸಾಫಲ್ಯಕ್ಕೆ ನಮಗೆಲ್ಲ ಪ್ರೇರಣೆಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವುದಕ್ಕೆ ಆಗಮಿಸಿರುವಂಥವರು ಪರಮ ಪೂಜ್ಯರಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು. ಕೋಟ್ಯಾಂತರ ಜನರ ಬದುಕಿಗೆ ಭರವಸೆಯ ಬೆಳಕಾಗಿರುವ ಶ್ರೀ ಕ್ಷೇತ್ರ ಮಂಜುನಾಥನ ಪ್ರತಿನಿಧಿಯಾಗಿ ಮಾತನಾಡುವ ಮಂಜುನಾಥ ಎಂದೇ ಎಲ್ಲರಿಂದಲೂ ಭಕ್ತಿಪೂರ್ವಕವಾಗಿ ಕರೆಸಿಕೊಳ್ಳುವಂತಹ, ಲಕ್ಷಾಂತರ ಕುಟುಂಬಗಳಿಗೆ ಆಸರೆಯಾಗಿರುವಂತಹ, ನಮ್ಮ ಸಂಸ್ಥೆಯ ಗೌರವ ಸದಸ್ಯರೂ ಆಗಿರುವ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನು ಬೆಳ್ತಂಗಡಿ ರೋಟರಿ ಕ್ಲಬ್ಬಿನ ವತಿಯಿಂದ, ಅದೇ ರೀತಿ ಇಲ್ಲಿ ನೆರೆದಂತಹ ಸಮಸ್ತರ ವತಿಯಿಂದ ನಾನು ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ರೋಟರಿಯ ಜಿಲ್ಲೆಯ ನಾಯಕರು, ಡಿಸ್ಟ್ರಿಕ್ಟ್ ಗವರ್ನರ್, ಅತ್ಯಂತ ಮೃದು ಮಾತಿನ, ಸಹಜವಾಗಿ ಎಲ್ಲರೊಂದಿಗೆ ಸೇರುವ ಇಂತಹ ವಿಶೇಷ ಪರಿಸ್ಥಿತಿಯನ್ನೇ ಒಂದು ಸವಾಲಾಗಿ ಸ್ವೀಕರಿಸಿ ಕಳೆದ 1 ವರ್ಷಗಳಿಂದ ರೋಟರಿಯನ್ನು ಮುನ್ನಡೆಸುತ್ತಿರುವಂತಹ ಡಿಸ್ಟ್ರಿಕ್ಟ್ ಗವರ್ನರ್, ಮೇಜರ್ ಗವರ್ನರ್ ರಂಗನಾಥ್ ಭಟ್ ಮತ್ತು ಅವರ ಧರ್ಮಪತ್ನಿಯವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೊಳಗೆ ತುಂಬ ಸಾಮ್ಯತೆಗಳಿದೆ. ಒಂದು ರೀತಿಯಲ್ಲಿ ನಾವು ಸುಖ ದುಃಖ ಸಮಯಕೃತ್ವ ನಾನು ಪ್ರೀತಿಯಿಂದ ಅಭಿನಂದಿಸ್ತೇನೆ. ಬೆಳ್ತಂಗಡಿ ರೋಟರಿ ಕಳೆದ 50 ವರ್ಷಗಳಿಂದ ಸೇವೆ ಮತ್ತು ಸ್ನೇಹ, ಈ ಕಾರಣಕ್ಕೆ ಸಮಾಜದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಜನಸಾಮಾನ್ಯರವರೆಗೂ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ರೋಟರಿಯ ಬಗ್ಗೆ ಒಂದು ನಿರೀಕ್ಷೆಯ ದೃಷ್ಟಿಯಲ್ಲಿ, ಒಂದು ಪ್ರೀತಿಯ ದೃಷ್ಟಿಯಲ್ಲಿ ನೋಡುವಂತಹ, ಒಂದು ವಿಶ್ವಾಸದ ದೃಷ್ಟಿಯಲ್ಲಿ ನೋಡುವಂತಹ ಕಳೆದ 50 ವರ್ಷಗಳ ಸಾಧನೆ ನಮಗೆ ಪೂರಕವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಸಹಕರಿಸಿದಂತಹ ಎಲ್ಲರನ್ನ ನಾನು ವಿನಂತಿಸ್ತಾ, ಬೇರೆ ಬೇರೆ ಕ್ಲಬ್ಬಿನ ಸದಸ್ಯರು ಬಂದಿದ್ದಾರೆ. ಎಲ್ಲಿ ಹೋದರೂ ಕೂಡ ನಮ್ಮ ಬೆಳ್ತಂಗಡಿಯ ಕ್ಲಬ್ಬಿನ ಬಗ್ಗೆ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮನ್ನು ಆಹ್ವಾನಿಸಿ, ಆದರಿಸಿ, ಸ್ವಾಗತಿಸಿ ನಮಗೆ ಈ ಕಟ್ಟಡ ನಿರ್ಮಾಣಕ್ಕೆ ಬೆಂಬಲ ನೀಡಿರುವುದಲ್ಲದೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇವತ್ತು ಪರಮ ಪೂಜ್ಯರ ಉಪಸ್ಥಿತಿಯಲ್ಲಿ, ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ನ ಉಪಸ್ಥಿತಿಯಲ್ಲಿ ಈ ಕಟ್ಟಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಶಿಶು ಸೌಧದಿಂದ ಇಲ್ಲಿಯವರೆಗೆ ನಾವು ಪ್ರಯಾಣ ಮಾಡಿದ್ದೇವೆ, ಇಲ್ಲಿಂದ ತಾಲೂಕಿನ ಎಲ್ಲ ಮನೆಗಳಿಗೂ ತಲುಪುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮಗಳು, ಸೇವೆ, ಸ್ನೇಹ ಸದಾ ಬೆಳೀತಾ ಇರಲಿ ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ, ಪತ್ರಕರ್ತ ಬಂಧುಗಳ ಜೊತೆಗೆ ಎಲ್ಲ ಅತಿಥಿ ಆಹ್ವಾನಿತರನ್ನು ಮತ್ತೊಮ್ಮೆ ಸ್ವಾಗತಿಸಿ, ಪೂಜ್ಯ ತಾವಂದರ ಉಪಸ್ಥಿತಿಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನಮಗೊಂದು ವಿಶೇಷ ಸ್ವಾಗತ. ಅವರ ಸಮ್ಮುಖದಲ್ಲಿ
ನನ್ನ ವಿವಾಹ ಮಹೋತ್ಸವವನ್ನು ಆಚರಿಸುವಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಂತಹ ರೋಟರಿ ಇಷ್ಟೆಲ್ಲ ಗಣ್ಯರ ಮಧ್ಯೆ ನಾನು ಸುಮ್ಮನೆ ತಮಾಷೆ ಹೇಳಿದೆ, ಖರ್ಚಿಲ್ಲದೆ ಒಂದು ದೊಡ್ಡ ಕಾರ್ಯಕ್ರಮ ನನಗೆ ಆಯಿತು ಅಂತ ಹೇಳಿ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ರೋಟರಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಎಂ.ಇ. ಭಟ್ ಅವರು ನಮ್ಮ ಬೆಳ್ತಂಗಡಿ ರೋಟರಿ ಸೇವಾ ಟ್ರಸ್ಟ್ನ ಈಗಿನ ಸಾರಥಿ ನಮ್ಮ ರೋಟರಿಯ ಕ್ರಿಯಾಶೀಲ ರೀತಿಯನ್ನು ತಮ್ಮ ಮುಂದೆ ಈಗ ಪ್ರಸ್ತುತಪಡಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ವೇದಿಕೆಯಲ್ಲಿರುವ ನಾವು ಆಮಂತ್ರಿತ ಎಲ್ಲ ಹಿರಿಯರೇ, ರೋಟರಿ ಬಂಧುಗಳೇ, ಇದೇ ಅದು ಒಂದು ಇಂಡಸ್ಟ್ರಿ ಓಪನ್ ಮಾಡಿದ್ದಾರೆ. ಎಲ್ರಿಗೂ ನಿಮ್ಮ ತುಂಬ ಕೈ ಚಪ್ಪಾಳೆ ಕೊಡಿ. ಅವರ ಶ್ರಮ, ಪರಿಶ್ರಮ ಮತ್ತು ನಿಷ್ಠೆ ಮತ್ತು ದೃಢತೆ ಈ ಒಂದು ನಮ್ಮ ಕನಸನ್ನು ನನಸಾಗಿಸೋಕ್ಕೆ ಮುಖ್ಯ ಕಾರಣ. ದೇ ಡಿಸರ್ವ್ ಆಲ್ ಅವರ್ ಅಪ್ರಿಸಿಯೇಷನ್. ಪ್ಲೀಸ್ ಗಿವ್ ದೆಮ್ ಎ ಬಿಗ್ ಹ್ಯಾಂಡ್ ಟುಗೆದರ್. ಥ್ಯಾಂಕ್ ಯು. ರೋಟರಿ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ವಿಶ್ವವೇ ಸ್ತಬ್ಧವಾಗಿ ಇನ್ನೇನು ಮನುಕುಲವೇ ನಾಶವಾದೀತು ಎಂಬ ಭಯಾನಕ ವಾತಾವರಣ ನಮ್ಮೆಲ್ಲರನ್ನ ಆವರಿಸಿತು. ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವುದು ಎಂಬುದೇ ಒಂದು ಸವಾಲಾಗಿತ್ತು. ಈ ಸಂದರ್ಭದಲ್ಲಿ ರೋಟರಿ ಸದಸ್ಯರಾದಂತಹ ನಾವೆಲ್ಲರೂ ಈ ಸವಾಲುಗಳನ್ನೇ ಅವಕಾಶಗಳನ್ನಾಗಿ ಪರಿವರ್ತಿಸಿ ಸಮಾಜ ಸೇವೆಯನ್ನ ವಿಶಿಷ್ಟ ರೀತಿಯಲ್ಲಿ ಮಾಡಲು ಪಣತೊಟ್ಟೆವು. ಈ ನಮ್ಮೆಲ್ಲರ ಹೊಸ ಚಿಂತನೆಗೆ, ಪ್ರಯತ್ನಗಳಿಗೆ ಪೂಜ್ಯ ಕಾವಂದರು ಆಶೀರ್ವದಿಸಿದರು. ರೋಟರಿಯ ಎಲ್ಲ ಪೂರ್ವಾಧ್ಯಕ್ಷರುಗಳು ಪ್ರೋತ್ಸಾಹಿಸಿದರು. ರೋಟರಿ ಕುಟುಂಬದ ಸದಸ್ಯರು ಸರ್ವ ರೀತಿಯಲ್ಲಿ ತುಂಬು ಮನಸ್ಸಿನಿಂದ ಭಾಗವಹಿಸಿದರು. ಪರಿಣಾಮ ರೋಟರಿಯು ಸಮಾಜ ಸೇವೆಗೆ ಹೊಸ ಅವಕಾಶವನ್ನ ಮಾಡಿಕೊಟ್ಟಿತು. ಅಲ್ಲದೆ ರೋಟರಿ ಕ್ಲಬ್ ಬೆಳ್ತಂಗಡಿ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಸಮಾಜಕ್ಕೆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಹಾಗೂ ರೋಗದಿಂದ ಬಳಲಿದ ಸಮಾಜಕ್ಕೆ ಹೊಸ ಚೈತನ್ಯವನ್ನು ತುಂಬುವ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂತಾಯಿತು. ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಬೆಳ್ತಂಗಡಿ ಕ್ಲಬ್ ಸೇವೆ, ಸಮುದಾಯ ಸೇವೆ, ಯುವಜನ ಸೇವೆ, ವೃತ್ತಿಪರ ಸೇವೆ, ಅಂತಾರಾಷ್ಟ್ರೀಯ ಸೇವೆ ಹಾಗೂ ಜಿಲ್ಲಾ ಯೋಜನೆಗಳ ಅಡಿಯಲ್ಲಿ 2020 ಮೇಯಿಂದ ಇಂದಿನವರೆಗೆ 700ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ರೋಟರಿ ಸದಸ್ಯರ ಆನ್ಸ್ ಸದಸ್ಯರ ಸಹಕಾರದೊಂದಿಗೆ ಸಂಘಟಿಸಿ ರಾಷ್ಟ್ರ ಮಟ್ಟದಲ್ಲಿ ಅತ್ಯಧಿಕ ಸೇವೆಯನ್ನು ನೀಡಿದ ಕ್ಲಬ್ ಆಗಿ ಮೂಡಿ ಬಂದಿರುತ್ತದೆ ಎಂದು ನನ್ನ ಸಂತಸವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ಸಂತೋಷ ಪಡ್ತಾ ಇದ್ದೇನೆ. ಈ ಬಾರಿ ನೀರಿನ ಬಗ್ಗೆ ನಮ್ಮ ಕ್ಲಬ್ ಕೈಗೊಂಡ ಕಾರ್ಯಕ್ರಮಗಳು ನನ್ನ ಹೃದಯವನ್ನಂತೂ ಸಂಪೂರ್ಣ ತಪ್ಪಿದೆ. ಮಳೆ ನೀರಿನ ಕೊಯ್ಲಿಗಾಗಿ ನಾವು ರೂಪಿಸಿದ ರೋಟರಿ ಜೀವಾಧಾರ ಫಿಲ್ಟರ್, ಸುಮಾರು 15 ಎಕರೆ ಭತ್ತದ ಗದ್ದೆಗಳಲ್ಲಿ ನಾವು ಸ್ಥಾಪಿಸಿದ ನೀರಿನ ಬ್ಯಾಂಕ್, ನೀರಿನ ಉಳಿತಾಯಕ್ಕಾಗಿ STM ಪಾಲಿಟೆಕ್ನಿಕ್ ಸಂಸ್ಥೆಯಿಂದ ನಾವು ಹೊರತಂದ ಪೂಜ್ಯ ಕಾವಂದರಿಂದಲೂ ಕೊಂಡಾಡಲ್ಪಟ್ಟಂತಹ STM ರೋಟರಿ ಜಲರಕ್ಷಕ ಸಾಧನ, ನೀರಿನ ಅಂತರ್ಜಲದ ಅಭಿವೃದ್ಧಿಗಾಗಿ ನಾವು ಸಂಘ ಸಂಸ್ಥೆಗಳೊಂದಿಗೆ ಜೊತೆಯಾಗಿ ರಚಿಸುತ್ತಿರುವ ನೀರಿನ ಕಟ್ಟಗಳು ಅತ್ಯಂತ ಜನಮನ್ನಣೆಯನ್ನು ತಂದಿದೆ. 50ರ ವರ್ಷದ ಸಂದರ್ಭದಲ್ಲಿ ದಾರಿಯನ್ನು ಸುಗಮವಾಗಿರಲಿಲ್ಲ.
ನನ್ನ ಪ್ರೀತಿಯ ಸಹೋದರ ಪ್ರಕಾಶ್ ತೋಳ್ಪಳೆಯವರು, ರಾಜೇಂದ್ರ ಕಾಮತ್ ಅವರು ನಮ್ಮನ್ನು ಬಿಟ್ಟು ಆಗಲಿಲ್ಲ. ಸಂದರ್ಭದಲ್ಲಿ ರೋಟರಿ ಕುಟುಂಬವೇ ಒಮ್ಮೆ ನಲುಗಿತ್ತು. ಇನ್ನೇನು ರೋಟರಿ ಬೇಡ, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಎರಡು ಸಹೋದರರನ್ನು ನಾವು ಕಳ್ಕೊಂಡೆವು. ಅವರ ಜೊತೆಯಲ್ಲಿ ನನ್ನ ಮಾರ್ಗದರ್ಶಕರು, ನನ್ನ ದಿವ್ಯ ಚೇತನರು ಆಗಿ ಈ ರೋಟರಿ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತಹ, ಸದಾಕಾಲ ಈ ರೋಟರಿ ಬಗ್ಗೆ ಕನಸನ್ನ ಕಾಣ್ತಾ ಇದ್ದಂತಹ ರಮಾನಂದ ಸಾಲ್ಯಾನ್ ನಮ್ಮನ್ನು ಬಿಟ್ಟು ಹೋದರು. ಆ ಸಂದರ್ಭಗಳಲ್ಲಿ ಇನ್ನೇನು 50ರ ಕನಸು ಮಾಯವಾಯಿತು ಅಂತ ಅನಿಸಿಕೊಂಡಾಗ ಎದೆಗುಂದದೆ ಆಕಾಶ ಕಳಚಿ ಬಿದ್ದರೂ ಕೂಡ ಸುವರ್ಣ ಮಹೋತ್ಸವದ ಈ ವರ್ಷವನ್ನ ಚಿನ್ನವಾಗಿಸಿದಂತಹ ಕೀರ್ತಿ ರೋಟರಿ ಸೇವಾ ಟ್ರಸ್ಟ್ ಮತ್ತು ರೋಟರಿಯ ಸರ್ವ ಕುಟುಂಬದ ಸದಸ್ಯರಿಗೆ ಸಲ್ಲುತ್ತದೆ. ಆ ಬಗ್ಗೆ ನಾನು ನನ್ನ ನಮನಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ನಿರ್ದೇಶಕರ ತಂಡವು ಪದಪ್ರದಾನಗೈಗೊಳ್ಳಲ್ಪಟ್ಟಿತು. ಕ್ಲಬ್ ಸೇವೆಯ ಅಡಿಯಲ್ಲಿ ನಮ್ಮ ರೋಟರಿ ಕ್ಲಬ್ ಸದಸ್ಯರ ಅನುಕೂಲಕ್ಕಾಗಿ ಕೋವಿಡ್-19ರ ಹಿನ್ನೆಲೆಯಲ್ಲಿ ಆನ್ಲೈನ್ ಸಭೆಗಳನ್ನು ನವೆಂಬರ್ ತಿಂಗಳವರೆಗೂ ನಡೆಸಲಾಯಿತು. ಪ್ರತಿಯೊಂದು ಸಭೆಯಲ್ಲಿಯೂ ವಿಶೇಷ ತಜ್ಞರುಗಳಿಂದ ಉಪನ್ಯಾಸಗಳನ್ನು, ರೋಟರಿ ಮಾಹಿತಿಗಳನ್ನು, ವಾರದ ಚಿಂತನೆಗಳನ್ನು ನಾವೆಲ್ಲ ಹಂಚಿಕೊಂಡೆವು. ಅದೇ ರೀತಿ ರೋಟರಿ ಕುಟುಂಬಕ್ಕಾಗಿ ಪಿಕ್ನಿಕ್ಗಳನ್ನು, ಕುಟುಂಬ ಸಮ್ಮೇಳನಗಳನ್ನು ನಾವು ಆಯೋಜಿಸಿದ್ದೆವು. ವೃತ್ತಿಪರ ಸೇವೆಯಲ್ಲಿ ನಮ್ಮ ತಾಲೂಕಿನಲ್ಲಿರುವ ನ್ಯಾಯವಾದಿಗಳು, ವೈದ್ಯರುಗಳು, ಇಂಜಿನಿಯರ್ಗಳು, ಅಧ್ಯಾಪಕರು, ಕೃಷಿಕರು, ನರ್ಸ್ಗಳು, ಹೀಗೆ ಎಲ್ಲ ರಂಗಗಳಲ್ಲೂ ಶ್ರೇಷ್ಠತೆಯನ್ನು ಪಡೆದಂಥ ಸಾಧಕರನ್ನು ನಾವು ಗುರುತಿಸಿ ಗೌರವಿಸಿದ್ದೇವೆ. ಆತ್ಮೀಯ ಮಿತ್ರರೇ, ಈ ವರ್ಷ ನಮ್ಮ ರೋಟರಿ ಕ್ಲಬ್ ಜುಲೈ ತಿಂಗಳ ನಂತರ 575ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಸಂಘಟಿಸಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದರೆ ಅದಕ್ಕೆ ಕಾರಣ ನಮ್ಮ ಸದಸ್ಯರ ಅವಿರತವಾದ ಶ್ರಮ. ಇನ್ನು ಸಮುದಾಯ ಸೇವೆಯಲ್ಲಿ ನಾವು ತಲುಪದ ಜಾಗವಿಲ್ಲ. ಕೋವಿಡ್-19ರ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಾದ್ಯಂತ ಕಂಗಾಲಾಗಿದ್ದ ಜನತೆಗೆ ನಮ್ಮ ಸಹಾಯ ಹಸ್ತವನ್ನು ನೀಡಿದ್ದೆವು. ಆಹಾರ ಕಿಟ್ಗಳನ್ನು ನೀಡುವುದರ ಮೂಲಕ, ಅವರಿಗೆ ಅಗತ್ಯ ಪರಿಕರಗಳನ್ನು ನೀಡುವುದರ ಮೂಲಕ, ಅದರ ಜೊತೆಯಲ್ಲಿ ಕೋವಿಡನ್ನು ಎದುರಿಸಲು ಬೇಕಾದಂಥ ಸ್ಯಾನಿಟೈಸರ್ಗಳನ್ನು, 3000ಕ್ಕೂ ಅಧಿಕ ಮಾಸ್ಕ್ಗಳನ್ನು, 100 PPE ಕಿಟ್ಗಳನ್ನು ಕೊಡುವುದರ ಮೂಲಕ ನಮ್ಮ ತಾಲೂಕಿನಲ್ಲಿ ಈ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಸರ್ವ ರೀತಿಯ ಸಹಕಾರವನ್ನು ಕೊಟ್ಟಿದ್ದೆವು. ನೀರಿನ ಉಳಿವಿಗಾಗಿ ನಮ್ಮ ಹೋರಾಟ ಅತ್ಯಂತ ಶ್ರೇಷ್ಠವಾದದ್ದು. ನೀರು ಪೋಲಾಗದಂತೆ ತಡೆಯಲು SDM ರೋಟರಿ ಜಲರಕ್ಷಕ್, ಮಳೆ ನೀರಿನ ಕೊಯ್ಲು ಮಾಡಲು ನೀರಿನ ಜೀವಾಧಾರ, ಅಂತರ್ಜಲವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಕಟ್ಟಕಟ್ಟೋಣ ಬನ್ನಿ, ನೀರನ್ನು ಉಳಿತಾಯ ಮಾಡುವ ದೃಷ್ಟಿಯಿಂದ ವಾಟರ್ ಬ್ಯಾಂಕ್ ನಮ್ಮ ಅತ್ಯಂತ ಜನಪ್ರಿಯವಾದ ಕಾರ್ಯಕ್ರಮಗಳು ಮತ್ತು ಜನಮನ್ನಣೆಯನ್ನು ಪಡೆದಂಥ ಕಾರ್ಯಗಳು. ನಮ್ಮ ಸಮಾಜದಲ್ಲಿ ಕಷ್ಟದಲ್ಲಿರುವಂಥವರಿಗೆ, ಆರೋಗ್ಯದಲ್ಲಿ ತೊಂದರೆಯಲ್ಲಿರುವಂಥವರಿಗೆ, ವಿದ್ಯೆಯನ್ನು ಪಡೆಯಲು ವಂಚಿತರಾದವರಿಗೆ ನಮ್ಮ ಎಲ್ಲ ರೋಟರಿ ಸದಸ್ಯರ ಸ್ಪಂದನೆಯೊಂದಿಗೆ, ಸಹಕಾರದೊಂದಿಗೆ ಅಂಥವರನ್ನು ಗುರುತಿಸಿ ಆರ್ಥಿಕ ಸಹಾಯವನ್ನು ನೀಡಿದ್ದೆವು. ಅದರಲ್ಲೂ 100ಕ್ಕಿಂತಲೂ ಹೆಚ್ಚು ಜನರಿಗೆ ತುರ್ತು ಸಂದರ್ಭಗಳಲ್ಲಿ ಅಪರಾತ್ರಿಯಲ್ಲೂ ರಕ್ತದ ವ್ಯವಸ್ಥೆಯನ್ನು ಮಾಡಿ ಅವರ ಆರೋಗ್ಯಕ್ಕಾಗಿ ಸ್ಪಂದಿಸಿದ್ದೇವೆ ಎಂದು ಹೇಳಲು ಹೆಮ್ಮೆ ಪಡುತ್ತೇವೆ. ಆತ್ಮೀಯ ಮಿತ್ರರೇ, ರೋಟರಿಯ ಅತಿ ಮುಖ್ಯವಾದ ಸೇವೆ ಎಂದರೆ ಅಂತಾರಾಷ್ಟ್ರೀಯ ಸೇವೆ. ಅಂತಾರಾಷ್ಟ್ರೀಯ ಸೇವೆ ಅಡಿಯಲ್ಲಿ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ದೂರದ ಬರ್ಮಾ ದೇಶದ ವಿದ್ಯಾರ್ಥಿನಿಯೊಬ್ಬಳು ಮನೆಗೆ ಹೋಗಲಾರದೆ ಸಿಲುಕಿಕೊಂಡಂಥ ಸಂದರ್ಭದಲ್ಲಿ ರೊಟೇರಿಯನ್ ಉದಯಚಂದ್ರ ಹಾಗೂ ಮನೋರಮಾ ಭಟ್ ಅವರು ತಮ್ಮ ಮನೆಯಲ್ಲಿ ಆಶ್ರಯ ನೀಡಿ ಸುರಕ್ಷಿತವಾಗಿ ಅವಳು ಸ್ವದೇಶಕ್ಕೆ ಮರಳುವಂತೆ ಮಾಡುವಲ್ಲಿ ನಮ್ಮ ಸದಸ್ಯರ ಕೊಡುಗೆ ಬಹಳ ಅಪಾರವಾದದ್ದು. ಅಷ್ಟು ಮಾತ್ರವಲ್ಲದೆ ದೂರದ ಜಪಾನ್ ದೇಶದ ಸಂಸ್ಥೆಯೊಂದಕ್ಕೆ ನಮ್ಮ ಆಯುರ್ವೇದದ ಪರಿಚಯವನ್ನು ರೊಟೇರಿಯನ್ ಮನೋರಮಾ ಭಟ್ ಅವರು ಆ್ಯನ್ಸ್ ಕ್ಲಬ್ ಮೂಲಕ ಡಾಕ್ಟರ್ ಭಾರತಿ GK ಅವರ ನೇತೃತ್ವದಲ್ಲಿ ಮಾಡುತ್ತಿದ್ದಾರೆ. ರೋಟರಿ ಪೋಲಿಯೋ ಮಿಷನ್ ಅಡಿಯಲ್ಲಿ ಪೋಲಿಯೋ ನಿರ್ಮೂಲನೆಗಾಗಿ ಆಟೋ ರಿಕ್ಷಾ ಮಾನವ ಚಾಲಕರೊಂದಿಗೆ ಸೇರಿ ಪೋಲಿಯೋ ಜಾಗೃತಿಗಾಗಿ ಸ್ಟಿಕ್ಕರೊಂದನ್ನು ಮಾಡಿ ಎಲ್ಲ ರಿಕ್ಷಾಗಳಿಗೆ ನೀಡಿ ಪೋಲಿಯೋ ಜಾಗೃತಿಯನ್ನು ಮನೆ ಮನೆಗೆ ಮುಟ್ಟುವಂತೆ ಮಾಡಲಾಯಿತು. ಪೋಲಿಯೋ ನಿರ್ಮೂಲನೆಗಾಗಿ ನಮ್ಮ ಕ್ಲಬ್ಬಿನಿಂದ ಸದಸ್ಯರು ಕೊಡೆ ಮಾಡಿದ 16,100 ಅಂತಾರಾಷ್ಟ್ರೀಯ ರೋಟರಿ ಫಂಡಿಗೆ ನೀಡಲಾಯಿತು. ಈ ಕ್ಷೇತ್ರದ ಶಾಸಕನಾಗಿ ಈ ಸಂಸ್ಥೆಯ ಮತ್ತು ಈ ಸಭಾಭವನದ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರು ಮತ್ತು ನಮ್ಮ ಧನಂಜಯರು ಒಟ್ಟಿಗೆ ಬಂದು ನೀವು ಈ ಸಲ ನಮ್ಮ ಸಭಾಭವನದ ಕಟ್ಟಡಕ್ಕೋಸ್ಕರ ನೀವೇನಾದರೂ ಸ್ವಲ್ಪ ಕೊಡಲೇಬೇಕು ಅನ್ನುವಂಥದ್ದನ್ನು ನಮಗೆ ಹೇಳಿದರು. ಖಂಡಿತವಾಗಿಯೂ ನನ್ನ ಕಡೆಯಿಂದ ನನ್ನ ಪ್ರತಾಪ್ ಜಿ ಹತ್ರ ಹೇಳಿದೆ, ನನ್ನ ಕಡೆಯಿಂದ ಏನು ನಾನು ಸಹಕಾರ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡ್ತೇನೆ. ಯಾಕಂತ ಹೇಳಿದ್ರೆ ರೋಟರಿ ಕುಟುಂಬದ ಸದಸ್ಯರಲ್ಲಿ ನಾನು ಒಬ್ಬ ಕುಟುಂಬದ ಸದಸ್ಯನೇ ಎನ್ನುವಂಥ ಭಾವನೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು.
ಅದರಿಂದಾಗಿ ನನ್ನ ಕಡೆಯಿಂದ ಏನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಇದಕ್ಕೆ ಶಾಸಕರ ನಿಧಿಯಿಂದ ನೀವೊಂದು 10 ಲಕ್ಷ ರೂಪಾಯಿಯನ್ನು ಇಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಆ 10 ಲಕ್ಷ ರೂಪಾಯಿಯನ್ನು ಶಾಸಕರ ನಿಧಿಯಿಂದ ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹರೀಶಣ್ಣನಿಗೆ ಗೊತ್ತಿದೆ ನಮ್ಮ ಶಾಸಕರ ನಿಧಿಯ ದುಡ್ಡು ಕೊರೋನಾದಿಂದಾಗಿ ಸ್ವಲ್ಪ ಬರೋದು ಸ್ವಲ್ಪ ತಡ ಆಗ್ತದೆ. ಅದನ್ನು ಪ್ರತಾಪ್ಜಿಯೂ ಇದ್ದಾರೆ. ನನಗೆ ಧೈರ್ಯ ಏನಂತ ಹೇಳಿದ್ರೆ, ನಾವು ಏನು ಹೇಳಿದ್ರು ಸತ್ಯ ಹೇಳಿದ್ದೇವೆ ಅಂದರೆ ಪ್ರತಾಪ್ಜಿಯೂ ಗೊತ್ತದೆ. ಯಾಕಂದರೆ ಅವರು ಸಹ ಅವರ ಅನುದಾನದಲ್ಲಿ ಒಂದಷ್ಟು ಅನುದಾನವನ್ನು ಇಲ್ಲಿ ಇಡ್ಲಿಕ್ಕಿದೆ. ಅದರಿಂದಾಗಿ ನಮ್ಮದಿಬ್ಬರದ್ದು ಅನುದಾನವನ್ನು ಈ 10 ಲಕ್ಷ ರೂಪಾಯಿ ನನ್ನ ಅನುದಾನವನ್ನು ಈ ಸಂಸ್ಥೆಗೆ ಇಡತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇನೆ. ಅದರ ಜೊತೆಗೆ ನಮ್ಮ ಧನಂಜಯವರು ಒಂದು 10 ದಿನದ ಹಿಂದೆ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ರು, ಹರೀಶಣ್ಣ ನಮ್ಮದು ರೋಟರಿ ಸಭಾಭವನ ಉದ್ಘಾಟನೆ ಇದೆ, ನಮ್ಮ ಎದುರಿನ ರಸ್ತೆಗೆ ಏನಾದರೂ ಒಂದು ಸ್ವಲ್ಪ ಮಾಡ್ತೀರಾ ಅಂತ. ನಾನು ಹೇಳಿದೆ, ಪ್ಯಾಚ್ ವರ್ಕ್ ಅಂತೂ ನಾನು ಬೆಳ್ತಂಗಡಿಯಲ್ಲಿ ಇಷ್ಟವರೆಗೆ ಪ್ಯಾಚ್ ವರ್ಕ್ ಮಾಡಿದ್ದಿಲ್ಲ. ನಾನು ಮಾಡಿದರೆ ಒಂದು ಹೊಸ ರಸ್ತೆಯನ್ನೇ ಮಾಡೋದು ಅಂತ ಹೇಳಿದೆ. ಅದಕ್ಕೆ ಮತ್ತೆ ನಾನು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಇಂಜಿನಿಯರನ್ನು ಕರೆದು ನಮ್ಮ ರಾಘ್ನೇಶ್ ಇದ್ದಾರೆ, ರಾಘ್ನೇಶ್ ಅವರ ಮಾವನನ್ನೇ ಅಲ್ಲಿ ಅವರಿಗೆ ಹೇಳಿ, ಡಿ ಆರ್ ರಾಜು ಅವರಿಗೆ ಹೇಳಿ ಇಲ್ಲಿಗೆ ಒಂದು ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ರು. ಈಗಾಗಲೇ ಎಸ್ಟಿಮೇಟ್ ಮಾಡಿದ್ದಾರೆ. ಸುಂದರವಾಗಿರ್ತಕ್ಕಂಥ ರಸ್ತೆಯನ್ನು ಮುಂದಿನ ಬೇಸಿಗೆಯಲ್ಲಿ ಇದನ್ನು ಪೂರ್ತಿಯಾಗಿ ರಸ್ತೆಯನ್ನು ನಿರ್ಮಾಣ ಮಾಡತಕ್ಕಂಥ 18 ಫೀಟ್ ರಸ್ತೆಯನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ರೋಟರಿ ಬಳಗದ ರೋಟರಿ ಸಭಾಭವನದ ಈ ಏನು ಅದಕ್ಕೆ ಹಿರಿಮೆಯಲ್ಲಿ ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ರಸ್ತೆಯನ್ನು ಮಾಡತಕ್ಕಂಥ ಕೆಲಸವನ್ನು ಈ ಕ್ಷೇತ್ರದ ಶಾಸಕನಾಗಿ ನನ್ನ ಜೊತೆ ಹರೀಶಣ್ಣ ಮತ್ತು ಪ್ರತಾಪ್ಜಿ ಸಹ ಸೇರಿಕೊಳ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ಅವರನ್ನಿಬ್ಬರನ್ನು ಒಟ್ಟಿಗೆ ಸೇರಿಸಿಕೊಂಡು ಆ ರಸ್ತೆ ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ಸಹ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡುತ್ತೇನೆ. ಮುಂದಿನ ದಿನಗಳಲ್ಲಿ ಈ ಸಭಾಂಗಣದ ಮೂಲಕ ಇನ್ನಷ್ಟು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ನೆನಪು ಮಾಡದಿದ್ದರೆ ತಪ್ಪಾಗ್ತದೆ. ಕೊರೋನಾದಂಥ ಮಹಾಮಾರಿಯ ಸಂದರ್ಭದಲ್ಲಿ ಈ ತಾಲೂಕಿನ ಜನತೆಗೆ ಧೈರ್ಯ ತುಂಬಿರತಕ್ಕಂಥ ಸಂಸ್ಥೆಗಳಲ್ಲಿ ರೋಟರಿ ಕ್ಲಬ್ ಸಹ ಒಂದು. ಅದಕ್ಕೂ ನಾನು ಈ ಸಂದರ್ಭದಲ್ಲಿ ಈ ಕ್ಷೇತ್ರ ಶಾಸಕನಾಗಿ ಬೆಳ್ತಂಗಡಿ ರೋಟರಿ ಕ್ಲಬ್ನ ಸಂಸ್ಥೆಯ ಎಲ್ಲ ಕುಟುಂಬದ ಸದಸ್ಯರಿಗೆ ಕೊರೋನಾದ ಸಂದರ್ಭದಲ್ಲಿ ತಾಲೂಕಿಗೆ ಧೈರ್ಯವನ್ನು ತುಂಬಿ ತಾಲೂಕಿನ ಅಶಕ್ತ ಬಂಧುಗಳಿಗೆ ಶಕ್ತಿಯನ್ನು ತುಂಬಿರತಕ್ಕಂಥ ರೋಟರಿ ಕ್ಲಬ್ನ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಹ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷವನ್ನು ಪಡೆದ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳ ಅತ್ಯಂತ ಶ್ರೀಮಂತ ಸಂಸ್ಥೆ ಅಂತ ಹೇಳಿದ್ರೆ ಅದು ರೋಟರಿ ಕ್ಲಬ್. ಇಲ್ಲಿರೋದೆಲ್ಲ ಡಾಕ್ಟರ್ಗಳು, ಇಂಜಿನಿಯರ್ಗಳು ಎಲ್ಲ ಆ ಶ್ರೀಮಂತ ಆ ಸಂಸ್ಥೆಯ ಜೊತೆ ನಾವು ಸಹ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮ ಸೇವೆಯ ಕಾರ್ಯದಲ್ಲಿ ನಮ್ಮನ್ನು ಸಹ ತೊಡಗಿಸಿಕೊಂಡ್ರೆ ನಾವು ಸಹ ಇನ್ನಷ್ಟು ನಿಮ್ಮ ಸಂಸ್ಥೆಯ ಯಾವುದೇ ಸಾಮಾಜಿಕ ಕಾರ್ಯದಲ್ಲೂ ನಾನು ಈ ಕ್ಷೇತ್ರದ ಶಾಸಕನಾಗಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ರೋಟರಿ ಸೇವಾ ಟ್ರಸ್ಟ್ ಮತ್ತು ರೋಟರಿಯ ಸಹಭಾಗಿತ್ವದೊಂದಿಗೆ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಬಹುಶಃ ಬೆಳ್ತಂಗಡಿ ರೋಟರಿ ಕ್ಲಬ್ಬು ಹರೀಶ್ ಪೂಜಾರವರು ಹೇಳಿದಾಗ ಶ್ರೀಮಂತ ರೋಟರಿ ಕ್ಲಬ್ ಅಂತ ಹೇಳಿದರು. ಅಂದರೆ ಎಲ್ಲೂ ಕೂಡ ಅದರಲ್ಲಿ ಇರುವವರು ಬಹುಶಃ ಒಳ್ಳೆಯ ಸಂಪತ್ತಿರುವವರು ಅಂತ ಅವರು ಹೇಳಿದ್ದಾರೆ. ಆದರೆ ಹೃದಯ ಶ್ರೀಮಂತಿಗೆ ಜಾಸ್ತಿ ಇದೆ ಅಂತ ಪ್ರತಾಪ್ ನಾಯಕರು ಹೇಳ್ತಾರೆ. ಬಹುಶಃ ಅಭಿನಂದನೀಯ. ಯಾಕೆಂದರೆ ಇಷ್ಟು ದೊಡ್ಡದಾದ ಒಂದು ಸುಂದರವಾದ ಸಭಾಭವನವನ್ನು ನಿರ್ಮಿಸಬೇಕಾದರೆ ಹೃದಯ ಶ್ರೀಮಂತಿಗೆ ಇರಬೇಕು ಮತ್ತು ಸಮಾಜದ ಎಲ್ಲರ ಜೊತೆ ಸಂಪರ್ಕ ಹೋಗಬೇಕು. ಒಂದು 2-3 ವರ್ಷಗಳ ಹಿಂದೆ ಈ ಮಾರ್ಗದಲ್ಲಿ ಬರುವಾಗ ಇಲ್ಲಿ ಏನಿರಲಿಲ್ಲ, ಒಂದು ಗುಡ್ಡ ಪ್ರದೇಶವಾಗಿ ಶೀಘ್ರವಾಗಿ ಇಷ್ಟೊಂದು ಸುಸಜ್ಜಿತವಾಗಿ, ಅದು ಕೂಡ ಕೊರೋನಾ ಇಡೀ ಪ್ರಪಂಚಕ್ಕೆ ಬಂದಂಥ ಒಂದು ಮಹಾರೋಗ. ಇದರ ಮಧ್ಯೆ ಇಡೀ ದೇಶ ಮಾತ್ರವಲ್ಲ ಪ್ರಪಂಚ ಕೂಡ ಸ್ತಬ್ಧವಾಗಿದ್ದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಕೂಡ ಇದರ ಕೆಲಸವನ್ನು ಅತಿ ಶೀಘ್ರವಾಗಿ ಮುಗಿಸಿ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ನಾನು ಕೂಡ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಬಹುಶಃ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಇಂಥವೆಲ್ಲ ಒಂದು ಸೇವಾ ಸಂಸ್ಥೆಗಳು ಜನರ ಸೇವೆಯನ್ನು ಮಾಡೋದಕ್ಕೋಸ್ಕರ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ನಡೀತಾ ಇದೆ. ಎಲ್ಲರೂ ತಮ್ಮ ತಮ್ಮ ಉದ್ಯೋಗದಲ್ಲಿ ಮತ್ತು ತಮ್ಮ ಕೆಲಸದಲ್ಲಿ ಕಾಯಕದಲ್ಲಿ ತೊಡಗಿಸಿಕೊಂಡವರು ತಮ್ಮ ಕೆಲವು ಸಮಯಗಳನ್ನು ವಾರಕ್ಕೊಮ್ಮೆಯಾದರೂ ಭೇಟಿಯಾಗಿ ಸಂಪರ್ಕವನ್ನು ಬೆಳೆಸಿಕೊಂಡು ಸಮಾಜ ಸೇವೆಯನ್ನು ಮಾಡುವಂಥ ಒಂದು ದೊಡ್ಡ ಅವರಿಗೆ ಆಪರ್ಚುನಿಟಿ ಸಿಕ್ಕಿದೆ ಅಂತ ಭಾವಿಸ್ತಾರೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದೀವಿ. ನನ್ನ ಚಿಕ್ಕಪ್ಪ ಸನ್ಮಾನ್ಯ ಶ್ರೀ ರಮಾನಂದ ಸಾಲೇಂದ್ರವರು ಈ ರೋಟರಿ ಸಂಸ್ಥೆಯ ಸ್ಥಾಪನಾ ಸದಸ್ಯರಾಗಿದ್ದವರು. ಭಾಳಷ್ಟು ರೋಟರಿ ಸಂಸ್ಥೆ ಅವರೊಬ್ಬ ನೈಜ ಸಮಾಜ ಸೇವಕ. ನಾವೆಲ್ಲ
ಒಂದು ರಾಜಕೀಯದ ಕಡೆ ಅಥವಾ ಯಾವುದೋ ಸ್ವಾರ್ಥದ ಕಡೆ ಇದ್ದರೆ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಾ ತಾನು ಏನು ತನ್ನ ದುಡಿಮೆಯಲ್ಲಿ ಕೆಲವು ಪಾಲನ್ನು ಸಮಾಜಕ್ಕೆ ಕೊಡಬೇಕು, ಅದನ್ನು ಬಹಳ ಗೌಪ್ಯವಾಗಿ ಕೊಟ್ಟಂಥ ಒಬ್ಬ ವ್ಯಕ್ತಿ ನನ್ನ ಚಿಕ್ಕಪ್ಪವರು, ನನ್ನ ತಂದೆಯ ತಮ್ಮ. ಅವರು ಈ ಒಂದು ರೋಟರಿ ಭವನವನ್ನು ನಿರ್ಮಿಸಬೇಕು ಅಂತ ಭಾಳಷ್ಟು ಆಸೆಯನ್ನು ಹೊಂದಿದ್ರು ಅಂತ ರೋಟರಿ ಸ್ನೇಹಿತರು ಹೇಳಿದರು. ಆದರೆ ಈ ಒಂದು ಉದ್ಘಾಟನೆಯ ಸಂದರ್ಭ ಅವರಿವತ್ತು ನಮ್ಮೊಂದಿಗೆ ಇಲ್ಲ. ಈ ಕೊರೋನಾ ಮಹಾಮಾರಿ ಅವರನ್ನು ಕೂಡ ಬಲಿ ತೆಗೆದುಕೊಂಡಿದೆ. ಆದರೂ ಅನೇಕ ಸದಸ್ಯರ ಮತ್ತು ಸ್ನೇಹಿತರ ಸಂಪರ್ಕವನ್ನು ಬೆಳೆಸಿ ಈ ರೋಟರಿ ಕ್ಲಬ್ನವರು ಈ ಒಂದು ಕಾರ್ಯಕ್ರಮವನ್ನು ಇದನ್ನು ಸಂಪೂರ್ಣಗೊಳಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಶ್ಲಾಘನೀಯ ಅಂದರೆ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ರೋಟರಿ ಕ್ಲಬ್ನವರ ಸೇವೆ. ಬಹುಶಃ ಕೊರೋನಾ ವಾರಿಯರ್ಸ್ ಬಹಳಷ್ಟು ಜನ, ಅದು ನರ್ಸ್ಗಳಿರ್ಬೋದು, ಮಾಸ್ಟರ್ಗಳಿರ್ಬೋದು, ಟೀಚರ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಯ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಈ ಎಲ್ಲ ವಾರಿಯರ್ಸ್ಗಳನ್ನು ಹಿಕ್ಕಿ ಅವರಿಗೆ ಏನು ಬೇಕು, ಅವರಿಗೆ ಬೇಕಾದಂಥ ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಹ್ಯಾಂಡ್ ವಾಶ್ ಇರ್ಬೋದು, ಇದನ್ನೆಲ್ಲ ಅವರಿಗೆ ರೋಟರಿ ಸೇವಾ ಸಂಸ್ಥೆಯನ್ನು ಕೊಟ್ಟು ಕೊರೋನಾ ಸಂದರ್ಭದಲ್ಲಿ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಶ್ಲಾಘನೀಯ. ಇಂಥ ಈ ಒಂದು ಸಂಸ್ಥೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಹಳಷ್ಟು ನನ್ನ ಸ್ನೇಹಿತರಾದ ಪ್ರಭರ್ ಸಿಂಗ್ ನಾಯ್ಕರವರು ಇದರ 2020-21 ಸಾಲಿನ ಸಾರಥ್ಯ ವಹಿಸಿರುವ ರೊಟೇರಿಯನ್ ಡಿಸ್ಟ್ರಿಕ್ಟ್ ಗವರ್ನರ್, ರೊಟೇರಿಯನ್ ಮೇಜರ್ ಡೋನರ್. ನಾನು ನಮ್ಮ ಪರಮ ಪೂಜ್ಯ ಕಾಲಂದರಲ್ಲಿ ದೇವರನ್ನೇ ಯಾಕೆ ನೋಡ್ತಾ ಇದ್ದೇನೆ ಯಾವಾಗಲೂ. ಯಾಕಂದರೆ ನಾನು ಇನ್ಸಿಡೆಂಟ್ 81ನ ಖಜಾಂಚಿಯಾಗಿದ್ದೆ. 1981ರಲ್ಲಿ ನಾನು ಪರಮ ಪೂಜ್ಯ ಅವರ ಹತ್ರ ಬಂದೆ. ನಾನು ಮತ್ತು ನಮ್ಮ ಕಾಲೇಜ್ ಪ್ರೆಸಿಡೆಂಟ್ ಬಂದೆವು. ನಾವು ಏನು ಭಾವಿಸೋದಂದರೆ ಇವರು ನಮಗೆ ಕಳಿಸ್ತಾರೆ ಅಂದರೆ, ಅವರು ನಮ್ಮ ಹತ್ರ 15 ಮಿನಿಟ್ ನಮಗೆ ಕುತ್ಕೊಳ್ಳಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಚಂದವಾಗಿ ಮಾತಾಡಿ ಆ ಇನ್ಸಿಡೆಂಟ್ 81ಗೆ ದೇಣಿಗೆ ಕೂಡ ಕೊಟ್ಟರು. ಆ ಒಂದು ಘಟನೆ ನನ್ನ ಜೀವನವನ್ನೇ ಒಂದು ಬದಲಾಯಿಸಿದ್ದು. ಯು ಹ್ಯಾವ್ ಟು ಬಿ ವೆರಿ ವೆರಿ ಮಾಡೆಸ್ಟ್ ಇನ್ ಲೈಫ್. ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಸರ್, ಯು ಆರ್ ರಿಯಲಿ ಪ್ರಾಕ್ಟೀಸ್. ಮತ್ತು ನಮ್ಮ ಹೋಂಡಾ ಆ್ಯಕ್ಟಿವ ನಮ್ಮ ಆಫೀಸಿಗೆ ಒಂದು ತಗೊಳ್ಬೇಕಿತ್ತು. ಆವಾಗ ಹೇಳಿದರು ಕಾವಂದರೆ ಬಂದು ಡೆಲಿವರಿ ಕೊಡ್ತಾರೆಂದು. ನಾನು ಅವರ ಹತ್ರ ಆಶೀರ್ವಾದ ತಗೊಂಡು ಎಷ್ಟು ಸಮಯ ಆ ಆ್ಯಕ್ಟಿವ ಇತ್ತು ನನ್ನ ಹತ್ರ ನಮ್ಮ ಸ್ಟಾಫ್ನವರು ಬಿಡ್ತಿದ್ರು. ಆ ಒಂದು ಸುರಕ್ಷತೆ ಅಂದರೆ ಒಂದು ಕಾವಂತರ ಒಂದು ಆಶೀರ್ವಾದ ಇದೆ ಒಂದು ತುಂಬ ಒಂದು ಹೋಪಲ್ಲ, ಇಟ್ಸ್ ಏನು ಹೇಳೋದು ಅದಕ್ಕೆ, ಇಟ್ಸ್ ಅ ಸೆಕ್ಯೂರ್ ಫೀಲಿಂಗ್ ಇನ್ ಮೀ. ನಿನ್ನೆ ನಮ್ಮದು ಶಿಕ್ಷಣ ಮಂತ್ರಿಯವರು ಸುರೇಶ್ ಕುಮಾರ್ ಅವರು ಮಂಗಳೂರಿಗೆ ಬಂದರು. ಎಲ್ಲ ಅಚೀವರ್ ಸ್ಟೂಡೆಂಟ್ಸ್ಗೆಲ್ಲ ಅವರು ಅವಾರ್ಡ್ಸ್ ಎಲ್ಲ ಕೊಡ್ತಿದ್ದರು. ಅದರೊಂದಿಗೆ ನಮ್ಮ ರೋಟರಿ ಯೋಜನೆ ಜ್ಞಾನದೀವಿಗೆ ಇದರ ಟ್ಯಾಬ್ಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಒಂದು ಮೊದಲನೇದ ಹೆಮ್ಮೆಯ ವಿಷಯ ನಮಗೆ ಏನಂದರೆ, ಮೊದಲನೆಯ ಹೆಸರು ತರುವುದು ಶ್ರೇಯಾ ಡೋಂಗ್ರೆ, ನಮ್ಮ ರೋಟರಿ ಬೆಳ್ತಂಗಡಿಯ ಶಶಿಕಾಂತ್ ಡೋಂಗ್ರೆ ಮತ್ತು ದೀಪಾಲಿ ಡೋಂಗ್ರೆ ಅವರ ಮಗಳು. ನಾನಲ್ಲಿ ವೇದಿಕೆಯಲ್ಲಿ ನಿಲ್ಲುವಾಗ ನನಗೆ ಆದಷ್ಟು ಹೆಮ್ಮೆ ಯಾರಿಗೂ ಕೂಡ ಆಗಲಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೀಪಾಲಿ ಡೋಂಗ್ರೆ. ಮಾತಾಡುವಾಗ ನಮ್ಮ ಮಂತ್ರಿಯವರು, ಶಿಕ್ಷಣ ಮಂತ್ರಿಯವರು ಹೇಳಿದರು, ಈ ಜ್ಞಾನದೀಪಿಕೆಯ ವಿಷಯವನ್ನು ಈ ಮಹಾಮಾರಿಯ ಮಧ್ಯದಲ್ಲಿ ಕೂಡ ರೋಟರಿಯವರಿಗೆ ಮಕ್ಕಳ ವಿಷಯ ಅಷ್ಟೊಂದು ಕಾಳಜಿ ಇದೆ. ಈ ಒಂದು ಒಳ್ಳೆಯ ಒಂದು ಯೋಜನೆಯನ್ನು ರೋಟರಿಯವರು ಕೂಡ ಹಮ್ಮಿದ್ದಾರೆ ಎಂದು ರೋಟರಿಗೆ ಪ್ರಶಂಸಿಸಿದರು. ನನಗೆ ಭಾಷಣ ಮಾಡಲಿಕ್ಕೆ ಸಮಯ ಸಿಕ್ಕುವಾಗ ನಾನು ಕೂಡ ಹೇಳಿದೆ, 8ನೇ ನವೆಂಬರ್ 2020 ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಒಂದು ಸಂದರ್ಶನ ಇತ್ತು. ನಾನು ಕೂಡ ಮಂತ್ರಿಯವರೊಟ್ಟಿಗೆ ಆ ಸಂದರ್ಶನದಲ್ಲಿದ್ದೆ. ಎಜುಕೇಷನ್ ಸೆಕ್ರೆಟರಿಯವರು ಕೂಡ ಇದ್ದರು.
ಆವಾಗ ಅವರು ರೋಟ್ರಿಯ ಈ ಪೋಲಿಯೋ ನಿರ್ಮೂಲನೆ ಇದರ ಯೋಜನೆಯಲ್ಲಿ ರೋಟ್ರಿಯ ಒಂದು ಕಾರ್ಯ ಮಹತ್ ಕಾರ್ಯ ಎಂದು ಆವಾಗ ಅವರು ಹೇಳಿದರು. ನಿನ್ನೆ ಕೂಡ ನಾನು ಅವರಿಗೆ ಪುನಃ ನೆನಪು ಮಾಡಿದೆ ಅವರನ್ನು. ಹಾಗೆ ಇಲ್ಲಿ ರೊಟೇರಿಯನ್ ಅವರು ಕೂಡ ಇದ್ದಾರೆ, ಪಬ್ಲಿಕ್ ಕೂಡ ಇದ್ದಾರೆ. ರೋಟ್ರಿಯವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಎಂದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ಸುಮಾರು 71-72 ಇಸ್ವಿಯ ಸ್ಮರಣೆ ಎಲ್ಲರೂ ಮಾಡಿದ್ದಾರೆ. ಆದರೆ ನನಗೆ ಈ 50 ವರ್ಷಗಳಲ್ಲಿ ಬೆಳ್ತಂಗಡಿ ರೋಟರಿ ಕ್ಲಬ್ ಬೆಳೆದು ಬಂದ ಎಲ್ಲ ಹಂತವನ್ನು ನೋಡಿದ ಒಂದು ಸಮಾಧಾನ ನನಗೆ. ಮೊದಲನೇ ವರ್ಷ ಶ್ರೀ NJ ಕಡಂಬ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದರು. ಆಮೇಲೆ ಅವರು ಮಂಗಳೂರಿಗೆ ನಮ್ಮ ಲಾ ಕಾಲೇಜ್ ಪ್ರಿನ್ಸಿಪಾಲ್ ಆದ ಮೇಲೆ ಅಲ್ಲಿ ಸದಸ್ಯರಾದರು. ಇದು ನಾನಿವತ್ತೆಲ್ಲ ಮಾಜಿ ಅಧ್ಯಕ್ಷರ ಪಟ್ಟಿಯನ್ನು ನೋಡ್ತಾ ಹೋದಾಗ ಎಲ್ಲರೂ ಕೂಡ ಒಳ್ಳೊಳ್ಳೆ ಅವಕಾಶವನ್ನು ಬಳಸಿಕೊಂಡಿದ್ದಾರೆ. ಬಹುಶಃ ಕಡಂಬರು ಮಾತ್ರ 2 ವರ್ಷ ಅಧ್ಯಕ್ಷರಾಗಿದ್ದರು, ಬೇರೆ ಎಲ್ಲರೂ 3 ವರ್ಷ ಆಗಿದೆ. ನಾನು ಯಾವಾಗಲೂ ಹೇಳೋದಿದೆ, ಕುರ್ಚಿಗಾಗಿ ಹೋರಾಟ ನಡೆಯದೇ ಇರುವಂಥದ್ದು ಕ್ಲಬ್ ಲಯನ್ಸ್ ಮತ್ತು ರೋಟರಿ ಲಯನ್ಸ್ ಮತ್ತು JCL ಮಾತ್ರ ಅಂತ ಹೇಳಿ. ಮತ್ತು ಅವರು 3 ವರ್ಷಕ್ಕೆ ಮುಂದೆ ಇನ್ನು ಯಾರು ಮುಂದಿನ ವರ್ಷ ಅಂತ ಹೇಳಿ ಅವರು ಮೊದಲೇ ನಿಶ್ಚಯಿಸಿರೋದ್ರಿಂದ ಹೋರಾಟ ಇರೋದು. ಎಲ್ಲರೂ ಕೂಡ ತಮ್ಮ ಸಮಯವನ್ನು ಮೊದಲೇ 2 ವರ್ಷ ಮೊದಲೇ ಅವರು ಯೋಜನೆ ಹಾಕ್ಕೊಂಡು ಸೇವಾ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಆಮೇಲೆ ಅವರು ಅಧ್ಯಕ್ಷರಾದ ಮೇಲೆ ಮಾಜಿ ಅಧ್ಯಕ್ಷರನ್ನು ಹೆಸರಿಟ್ಟು ಮಾತ್ರ, ಬೇರೆ ಎಲ್ಲೂ ಕೂಡ ಮಾಜಿ ಅಧ್ಯಕ್ಷರಿಗೆ ಗೌರವ ಇಲ್ಲ. ಆದರೆ ರೋಟರಿ ಮತ್ತು ಲಯನ್ಸ್ ಅಂತ ಸಂಸ್ಥೆಗಳಲ್ಲಿ ಮಾಜಿ ಆದವರಿಗೆ ಬಹಳ ಗೌರವ. ಹಾಗಾಗಿ ಎಲ್ಲರೂ ನನ್ನ ಅವಕಾಶವನ್ನು ಬಳಸ್ಕೊಳ್ತೇನೆ ಅಂತ ಸೇವೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರ್ತಾರೆ. ಇದು ಬಹಳ ಮುಖ್ಯವಾಗಿ ಆಗಬೇಕಾದ್ದು ಸೇವೆಯಲ್ಲಿ ಸ್ಪರ್ಧೆ. ಏನು ಸ್ಪರ್ಧೆ ಅಂತಂದರೆ ಇದಲ್ಲ, ಅವಕಾಶಗಳನ್ನು ನಾವು ಹೇಗೆ ಬಳಸ್ಕೊಳ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಒಂದು ನನಗೆ ನೆನಪಿದ್ದ ಹಾಗೆ 71-72 ಇಸ್ವಿಯಲ್ಲಿ ರೋಟರಿ ಕ್ಲಬ್ ಬೆಳ್ತಂಗಡಿಯಲ್ಲಿ ಆದಾಗ ಹಳ್ಳಿಗೆ ರೋಟರಿ ಕ್ಲಬ್ ಬೇಕೆ ಅನ್ನುವಂಥ ಚರ್ಚೆ ನಡೆಯಿತು. ಬೇಕೆ ಇದೆಲ್ಲ ಶ್ರೀಮಂತರು ಮತ್ತು ಬಹಳ ಬುದ್ಧಿಜೀವಿಗಳಿರ್ತಕ್ಕಂಥ ನಗರಗಳಿಗೆ ಮಾತ್ರ ಮಾಡಬೇಕಾದ್ದು, ಇಲ್ಲಿ ಹೇಗೆ ಅಂತ. ಆದರೆ ಸೇವೆ ಮಾಡತಕ್ಕಂಥವರು ಹಳ್ಳಿಯಲ್ಲೂ ಇದ್ದಾರೆ, ಆಮೇಲೆ ದಿಲ್ಲಿಯಲ್ಲೂ ಇದ್ದಾರೆ. ಮತ್ತು ನಾನಾ ರೀತಿಯ ಅವಕಾಶಗಳ ಸೇವೆಗೆ ಇರ್ತಕ್ಕಂಥದ್ದು ಹಳ್ಳಿಯಲ್ಲಿರುವಷ್ಟು ಬೇಟೆಯಲ್ಲಿ ಇರೋದಿಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡಿದ ಎಲ್ಲ ಹಿಂದಿನ ರೋಟರಿ ಕ್ಲಬ್ನ ಬೆಳ್ತಂಗಡಿ ರೋಟರಿ ಕ್ಲಬ್ನ ಅಧ್ಯಕ್ಷರನ್ನು ನಾನು ಅಭಿನಂದಿಸ್ತೇನೆ. ಮತ್ತು ಭಾಳ ವಿಶೇಷವಾಗಿ ಈ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಹೊಸ ಅವಕಾಶಗಳು ಏನಿದೆ ಅನ್ನೋದನ್ನು ಕೂಡ ಹಾಗೆ ಅವರು ಮಾಡ್ತಾ ಬಂದರೆ. ಈಗ ಅವರು ಹೇಳಿದರು ಪರಿಸರದ ಬಗ್ಗೆ, ನೀರು ಹೇಗೆ ಉಳಿಸ್ಕೊಳ್ಬೋದು ಇತ್ಯಾದಿ ವಿಷಯಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ. ಅಂದರೆ ಇದರ ಅರ್ಥ ನಾವು ಯಾವಾಗಲೂ ಹಳೆಯ ಕಾರ್ಯಕ್ರಮಗಳನ್ನೇ ಮುಂದುವರಿಸಿಕೊಂಡು ಹೋಗೋದಲ್ಲ, ಆಧುನಿಕ ಪ್ರಾಪಂಚಿಕ ಬದಲಾವಣೆಯಲ್ಲಿ ಈಗಿನ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಈ ವರ್ಷದ ರೋಟರಿ ಸಂದೇಶ ಏನು ಅಂತಂದರೆ, ರೋಟರಿ ಓಪನ್ಸ್ ಆಪರ್ಚುನಿಟೀಸ್ ಅಂತ. ಅಂದರೆ ರೋಟರಿ ಕ್ಲಬ್ನಲ್ಲಿ ನೀವು ಸೇರಿಕೊಂಡ್ರೆ ಸೇವೆಗೆ ಹೊಸ ಅವಕಾಶಗಳನ್ನು ನೀವು ಪಡ್ಕೊಳ್ತೀರಿ ಅಂತ ಹೇಳಿ. ಹಾಗಾಗಿ ರೋಟರಿ ಓಪನ್ಸ್ ಆಪರ್ಚುನಿಟೀಸ್ ಭಾಳ ಒಳ್ಳೆಯ ಶಬ್ದವನ್ನು ಧ್ಯೇಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಈ ಸೇವಾ ಸಂಸ್ಥೆಗಳಲ್ಲಿ ಸದಸ್ಯರಾಗೋದ್ರಿಂದ ಹೊಸ ಸೇವೆಗೆ ಅವಕಾಶಗಳಿದ್ದಾವೆ ಅಂತ. ಹಾಗಾಗಿ ನನಗೆ ಸಾಮಾನ್ಯವಾಗಿ ವಿದೇಶ ಪ್ರವಾಸ ಮಾಡುವಾಗ 2 ಕೆಲಸ ಇರ್ತಿತ್ತು. ಮೊದಲನೇದಾಗಿ ವಿದೇಶ ಪ್ರವಾಸ ಹೋದಾಗ ನೋಡುವುದು, ಕೇಳುವುದು. ಆಯ್ತು, ಅದನ್ನು ನನಗೆ ನಾನು ತಿನ್ನುವುದಿಲ್ಲ ಹೊರಗೆ. ಹಾಗಾಗಿ ನೋಡುವುದು, ಕೇಳುವುದು. ನನ್ನ ಶ್ರೀಮತಿಯವರು ಮತ್ತು ತಮ್ಮಂದಿರು ಹೇಳ್ತಿದ್ರು, ಒಂದು ಪುಸ್ತಕ ತೆಕ್ಕೊಂಡು ನೋಟ್ಸ್ ಮಾಡಿ, ಯಾಕೆಂದರೆ ಹೋದ ಮೇಲೆ ರೋಟರಿ ಕ್ಲಬ್ನಲ್ಲಿ ಭಾಷಣ ಮಾಡಲಿಕ್ಕಿದೆ ಅಂತೇಳಿ. ಬಾಕಿ ಅವರೆಲ್ಲ ಮಜಾ ಅನುಭವಿಸ್ತಿದ್ರು, ನಾನು ನೋಟ್ಸ್ ಹಾಕ್ಕೊಳ್ತಿದ್ದೆ. ಒಂದು 10 ವರ್ಷ ಇತ್ತೀಚೆಗೆ ಸ್ವಲ್ಪ ನಾನು ಬಿಸಿ ಅಂತೇಳಿ ಬಿಟ್ಟರು. ಇಲ್ಲದ್ರೆ ಹಿಂದೆ ಪ್ರತಿ ವಿದೇಶ ಪ್ರವಾಸ ಆದಾಗ ಹಿಂದೆ ರೋಟರಿ ಕ್ಲಬ್ನಲ್ಲಿ ಒಂದು ಸಣ್ಣ ಭಾಷಣ ಇರ್ತಿತ್ತು. ಹಾಗಾಗಿ ನಾನು ವಿದೇಶಕ್ಕೆ ಪ್ರವಾಸ ಮಾಡುವಾಗ ನೋಟ್ಸ್ ಬುಕ್ ಇಟ್ಕೊಂಡು ಎಲ್ಲ ನೋಟ್ಸ್ ಹಾಕ್ಕೊಳ್ತಿದ್ದೆ. ಹಾಗಾಗಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಾನು ನೋಡಿದ ಹಾಗೆ ಈ ರೋಟರಿ ಸಂಸ್ಥೆ ಅನೇಕ ಹೊಸ ಅವಕಾಶಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಮ್ಮ ಸಾಮಾನ್ಯ ಜನರಲ್ಲಿ ಈಗ ಅವರು ಹೇಳಿದರು ಇಲ್ಲಿ ಶ್ರೀಮಂತರಿದ್ದಾರೆ ಅಂತ. ಶ್ರೀಮಂತರು ಅನ್ನೋದಕ್ಕಿಂತ ಹೆಚ್ಚು ಯಶಸ್ವಿ ಮನುಷ್ಯರು ಈ ಕ್ಲಬ್ನಲ್ಲಿದ್ದಾರೆ ಅನ್ನೋದು ಬಹಳ ಸೂಕ್ತವಾದ. ಯಾಕಂದರೆ ಶ್ರೀಮಂತಿಕೆ ಅನ್ನುವಂಥದ್ದು ಅನುಭವದಿಂದ ಬರುತ್ತೆ
ಮತ್ತು ಸೇವಾ ಕಾರ್ಯಕ್ರಮಗಳಿಂದಾಗಿ ಬರುತ್ತೆ. ಹಾಗಾಗಿ ಯಾರು ಈ ಸಂಸ್ಥೆಗೆ ಬರ್ತಾರೆ ಅವರಿಗೆ ಒಂದು ಸೇವಾ ಕಾರ್ಯಕ್ಕೆ ಅವಕಾಶ ಇದೆ. ಹಾಗೆ ಭಾಳ ಒಳ್ಳೆಯ ಶಬ್ದ ನಾವು ಬಳಸಬಹುದಾದರೆ ಶ್ರೀಮಂತರು ಅನ್ನೋದಕ್ಕಿಂತ ಹೆಚ್ಚು ಸೇವೆಗೆ ಅವಕಾಶ ಬೇಕಾದವರು ಈ ಕ್ಲಬ್ಬಿಗೆ ಬರ್ಬೋದು ಅಂತ. ಮೊದಲು ಬ್ಯಾಂಕ್ ಮ್ಯಾನೇಜರ್ಸು, ಪ್ರಿನ್ಸಿಪಾಲ್ಗಳು, ಒಂದು ಕಾಲೇಜಿನ ಪ್ರಿನ್ಸಿಪಾಲ್ಗಳೆಲ್ಲ ಇದ್ದರೆ ಕಡ್ಡಾಯವಾಗಿ ಅವರು ಒಂದು ಕ್ಲಬ್ಬಿನ ಸದಸ್ಯರಾಗಲೇಬೇಕು ಅನ್ನೋದು ಕಾನೂನು ಇದೆ ಬ್ಯಾಂಕ್ಗಳಲ್ಲಿ ಮತ್ತು ನಿಮ್ಮ LICಯಲ್ಲಿ ಎಲ್ಲ. ಯಾಕೆ ಅಂತಂದರೆ ಸಾರ್ವಜನಿಕ ಸಂಪರ್ಕ ನಮಗೆ ಈ ಕ್ಲಬ್ಗಳಲ್ಲಿ ಬಂದಾಗ ಸಿಗುವಷ್ಟು ಬೇರೆ ಯಾವುದೂ ಸಿಗೋದಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಹೋಗಿ ಕ್ಯಾಬಿನಲ್ಲಿ ಕೂತ್ಬಿಟ್ರೆ ಪೂರ್ಣ ಸಂಬಂಧ ಅವನಿಗೆ ಇರೋದಿಲ್ಲ. ಆದರೆ ರೋಟರಿ ಕ್ಲಬ್ಬಿಗೆ ವಾರಕ್ಕೊಮ್ಮೆ ಬಂದರೆ ಎಲ್ಲರ ಪರಿಚಯ ಆಗುತ್ತೆ. ಆಮೇಲೆ ಹೊಸ ಹೊಸ ವಿಷಯಗಳು ತಿಳ್ಕೊಳ್ಳುತ್ತೆ. ಏನೇನೋ ಈ ಜಿಲ್ಲೆ ತಾಲೂಕಿನಲ್ಲಿ ಅವಶ್ಯಕತೆ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕಾಗುತ್ತೆ. ಹಾಗಾಗಿ ಬಹಳ ಜನ ಕಡ್ಡಾಯವಾಗಿ ಸರ್ಕಾರ ಮತ್ತು ಬ್ಯಾಂಕ್ಗಳು ಕಡ್ಡಾಯವಾಗಿ ನೀವೆಲ್ಲ ಸದಸ್ಯರಾಗಲೇಬೇಕು ಅಂತ ಅವ್ರು ಹೇಳ್ತಾರೆ. ಈ ಕಾರಣದಿಂದಾಗಿ ಅನೇಕ ಮಂದಿ ಈ ಬ್ಯಾಂಕ್ಗಳವರು ಇಲ್ಲಿ ಬಂದಾಗ ಸ್ವಲ್ಪ ಮೆದುವಾಗ್ತಿದೆ. ಯಾಕಂದರೆ ನಮ್ಮ ರೂಟ್ ಸೆಟ್ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಒಂದು ಬ್ಯಾಚ್ ಕಾರ್ಯಕ್ರಮ ನಡೀತಾ ಇತ್ತು. ಒಬ್ಬರು ಮ್ಯಾನೇಜರನ್ನು ಅವರು ಅಲ್ಲಿ ಬ್ಯಾಚಿನ ಭಾಷಣಕ್ಕೆ ಕರೆದಿದ್ರು. ಇವರು ಭಾಳ ಚೆನ್ನಾಗಿ ಹೇಳಿದ್ರಂತೆ ಮೀಟಿಂಗಲ್ಲಿ, ನೀವೆಲ್ಲ ನಮ್ಮ ಹತ್ರ ಬನ್ನಿ, ನಿಮ್ಗೆ ಎಷ್ಟು ಬೇಕಾದರೂ ನಾನು ಸಾಲ ಸವಲತ್ತು ಕೊಡ್ತೇನೆ, ನಮ್ಮ ಬ್ಯಾಂಕ್ ಹಾಗಿದೆ ಹೀಗಿದೆ ಅಂತೆಲ್ಲ ಹೇಳಿ ಕೊನೆಗೆ ಒಬ್ಬ ಕೈ ಎತ್ತಿದ ಅಭ್ಯರ್ಥಿ. ಏನು ಅಲ್ಲ, ಬ್ಯಾಂಕ್ನಲ್ಲಿ ಬಂದರೆ ಇಷ್ಟು ಚೆನ್ನಾಗಿ ಮಾತಾಡೋದಿಲ್ಲ, ರೋಟರಿ ಇಲ್ಲಿ ಕಾಲೇಜ್ ಬಂದಾಗ ಚೆನ್ನಾಗಿ ಮಾತಾಡ್ತೀವಿ ಅಂತ ಹೇಳಿ. ಅಂದರೆ ಅಲ್ಲಿ ಹೋದಾಗ ಬ್ಯಾಂಕಿನ ಮೇಜಿನ ಆ ಕಡೆ ಅವರು ಕೂತಾಗ ಎಲ್ಲ ಅವರಿಗೆ ಸಂಶಯ, ಭಯ ಮತ್ತು ಅನುಮಾನ ಎಲ್ಲವೂ ಇರುತ್ತದೆ. ಆದರೆ ಹೊರಗೆ ಬಂದಾಗ ಅವರಿಗೆ ಅನುಮಾನ, ಭಯ, ಸಂಶಯ ಮೂರು ಇರೋದಿಲ್ಲ. ಬದಲಾಗಿ ಚಾಲೆಂಜ್, ನಾನು ಸೇವೆಗೆ ಆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳೋದ್ರಿಂದ ಇವರೆಲ್ಲರೂ ರೋಟರಿ ಮತ್ತು ಲಯನ್ಸ್ ಕ್ಲಬ್ಬಿಗೆ ಸೇರಿದರೆ ಮಾತ್ರ ಸಾರ್ವಜನಿಕ ಸಂಸ್ಥೆಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೇನೆ. ಬಹುಶಃ ನಮ್ಮ ಪ್ರತಾಪ್ ಸಿಂಗ್ ನಾಯಕರು ಕೂಡ ಅನೇಕ ಅವಕಾಶಗಳನ್ನು ಈ ಮೂಲಕ ಪಡೆದಿದ್ದಾರೆ ಮತ್ತು ಅವರಿಗೆ ಈ ಕ್ಲಬ್ನ ಸಹವಾಸದಿಂದ, ಸಂಬಂಧದಿಂದ, ಮೀಟಿಂಗ್ಸ್ಗಳು ಬರೋದ್ರಿಂದ ಎಷ್ಟೋ ಅವಕಾಶಗಳು ಖಂಡಿತವಾಗಿ ಸೃಷ್ಟಿಯಾಗಿದೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಇನ್ನು ಬಹಳ ಒಳ್ಳೆಯ ಕಾರ್ಯಕ್ರಮ ಅಂತಂದರೆ ಇನ್ನು ಹೊಸ ಹೊಸ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು, ಪ್ರಕಲ್ಪಗಳನ್ನು ಮಾಡಿಕೊಳ್ಳುವುದಕ್ಕಾಗಿ ಈ ಕಟ್ಟಡದ ಉಪಯೋಗ ಆಗಲಿಕ್ಕಿದೆ. ಮತ್ತು ಫಿಟ್ನೆಸ್, ಇಲ್ಲಿ 2 ಶಟಲ್ ಕೋರ್ಟ್ಗಳು ಆಗ್ತದೆ ಅಂತ ಹೇಳಿದರು. ಸೊ ಫಿಟ್ನೆಸ್ ಬಹಳ ಮುಖ್ಯ. ಹಾಗಾಗಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ಒಬ್ಬರು ಶಾಸಕರು ಬಂದಿದ್ದರು. ಅವ್ರು ಹೇಳ್ತಿದ್ರು, ಈ ಶೀತ ಜ್ವರ ಓಡಿಕೊಂಡು ಅಂತ ಹೇಳಿ. ಅಂದರೆ ಕಳೆದ 1 ವರ್ಷ ನನಗೂ ನೆಗಡಿ ಆಗಲಿಲ್ಲ, ಕೆಮ್ಮು ಬರಲಿಲ್ಲ, ಜ್ವರ ಬರಲಿಲ್ಲ. ಅವ್ರು ಕೇಳಿದ್ರು ಎಲ್ಲಿ ಹೋಯಿತು ಅಂತ. ನಾನು ಅದೇ ಕೇಳ್ತಿದ್ದೆ, ಎಲ್ಲಿ ಹೋಯ್ತದು ಅಂದರೆ ಕೆಲವರು ಪರೀಕ್ಷೆ ಮಾಡೋದು ಹೇಳಿದ್ರಂತೆ, ನಿಮಗೆ ಕೊರೋನಾ ಬಂದು ಹೋಗಿದೆ, ನಿಮಗೆ ಗೊತ್ತೇ ಇಲ್ಲ ಅಂತ. ಕೆಲವರು ಬಂದ ಮೇಲೆ ಇವತ್ತು ಖಂಡಿತವಾಗಿ ಗುಣಮುಖರಾಗ್ತಾರೆ ಅನ್ನುವಂಥ ವಿಶ್ವಾಸ ಇರೋದರಿಂದ ಯಾರು ಈಗ ಇತ್ತೀಚೆಗೆ ಬರಬಾರದು, ಬಂದರೆ ಅದಕ್ಕೆ ಭಯಪಡುವಂಥ ಸಂದರ್ಭ ಇಲ್ಲ ಅಂತ. ಆದರೆ ಮುಖ್ಯವಾಗಿ ಈ ಫಿಟ್ನೆಸ್ ಏನಿದೆ ಯೋಗದ ಮೂಲಕ ಆಗುತ್ತೆ, ಆಹಾರವನ್ನು ನಿಯಂತ್ರಣ ಮಾಡೋದ್ರ ಮೂಲಕ ಆಗುತ್ತೆ, ಮತ್ತು ಈ ಥರ ಆಟೋಟಗಳನ್ನು ಮಾಡೋದ್ರಿಂದ ಆಗುತ್ತೆ ಅಂತ ಹೇಳಿ ಎಲ್ಲರೂ ಫಿಟ್ನೆಸ್ ಕಡೆಗೆ ಗಮನ ಕೊಡಬೇಕು ಅನ್ನೋ ಒಂದು ಕೇಳಿಕೆಯೊಂದಿಗೆ ಇವತ್ತು ಧನಂಜಯರವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅದೇ ಸ್ಫೂರ್ತಿಯಲ್ಲಿ ಯಾವತ್ತೂ ಕೆಲಸ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಬಂದಾಗಲೂ 5-10 ನಿಮಿಷ ಇದ್ದರೂ ಕೂಡ ಪಟಪಟನೆ ಮಾತನಾಡ್ತಾ ಒಳ್ಳೆಯ ವಿಷಯಗಳನ್ನು ಹೇಳ್ತಾ ನಾವೇನಾದರೂ ಹೇಳಿದ್ರೆ ಕೇಳ್ತಾ ಹೋಗ್ತಾರೆ. ಆದ್ದರಿಂದ ಇವತ್ತು ಒಳ್ಳೆಯ ನಾಯಕತ್ವ ಲಕ್ಷಣಗಳಿದೆ ಅವರಲ್ಲಿ. ಮತ್ತು ಈ ವರ್ಷ ತುಂಬ ಚಟುವಟಿಕೆಯಿಂದ ಕೆಲಸ ಮಾಡೋದಕ್ಕೆ ದೇವರು ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತಾನೆ. ಮತ್ತು ಇಲ್ಲಿ ಅನೇಕ ಮಂದಿ ರೋಟರಿ ಸದಸ್ಯರಿದ್ದೀರಿ. ನೀವೆಲ್ಲರೂ ಕೂಡ ನಿಮ್ಮ ಪ್ರಿಯವಾದ ಏರಿಯಾ, ನಿಮ್ಮ ಫೇವರಿಟ್ ಪ್ರೋಗ್ರಾಮ್ಸ್ ಯಾವುದೇ ಅದರಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೋದು, ಮುಂದಿನ ವರ್ಷಗಳಿಗೆ ಸೂಚನೆ ಕೊಡ್ಬೋದು ಅಂತ ನಾನು ಹೇಳ್ತಾ, ಇವತ್ತು ಒಳ್ಳೆಯ ಕಟ್ಟಡ, ಸುಂದರವಾದ ಕಟ್ಟಡ, ಅದರಲ್ಲಿ ಮೇಲೆ ನೋಡಿದೆ ನಾನು ಒಳ್ಳೆಯ ಆಫೀಸರ್ ಆಗಿದೆ. ರಮಾನಂದ್ ಸಾಲಿಯಾರವರ ಹೆಸರನ್ನು ಕೂಡ ಇಟ್ಟಿದ್ದರಿಂದ ಅವರ ಸೇವಾ ಕಾರ್ಯವನ್ನು ಕೂಡ ನೆನಪಿಸಿಕೊಂಡಂತಾಗಿದೆ, ಅವರಿಗೆ ಗೌರವವನ್ನು ಸಲ್ಲಿಸಿದಂತಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಭಾಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಈ ರೋಟರಿ ಕ್ಲಬ್ನಲ್ಲಿ ಪ್ರತಿಯೊಬ್ಬರು ಕೂಡ ಸಂಪನ್ಮೂಲ ವ್ಯಕ್ತಿಗಳು, ರಿಸೋರ್ಸ್ ಪರ್ಸನ್ಸ್. ಯಾಕೆಂದರೆ ಅವರವರ ಕ್ಷೇತ್ರದಲ್ಲಿ ಅವರನ್ನು ಗುರುತಿಸ್ತಾರೆ. ಈಗ ಇಂಡಸ್ಟ್ರಿಯಲಿಸ್ಟ್ ಇದ್ದರೆ ಇಂಡಸ್ಟ್ರಿಯಲಿಸ್ಟ್ ಅಂತ ಗುರುತಿಸ್ತಾರೆ, ಟೀಚಿಂಗ್ ಇದ್ದರೆ ಪ್ರೊಫೆಸರ್ಸ್ ಗುರುತಿಸಿ. ಈಗ ಪ್ರತಿಯೊಬ್ಬರನ್ನ ಇದರಲ್ಲೆಲ್ಲ ವೊಕೇಶನ್ ಅಂತ ಹೇಳ್ತಾರೆ. ಅವರು ಯಾವ್ಯಾವ ಕಾರ್ಯಕ್ಷೇತ್ರದಿದ್ದಾರೋ, ಈಗ ನಮ್ಮ ಪ್ರತಾಪ್ ಸಿಂಗ್ ನಾಯಕರು ಮೊದಲು ಏನು ಮಾತಾಡ್ತಾ ಇದ್ರು ಗೊತ್ತು, ಈಗ ಶಾಸಕರಾಗಿ ಹೇಗೆ ಕೆಲಸ ಮಾಡ್ಬೋದು ಅಂತ ಟ್ರೈನಿಂಗ್ ಕೊಡ್ಬೋದು. ಹಾಗಾಗಿ ಇನ್ನು ಮುಂದೆ ಎಲ್ಲ ರೀತಿಯಿಂದಲೂ ಈ ಫೆಲೋಶಿಪ್ಪು ಮತ್ತು ಈ ಅವರ ವಿಶೇಷ ಎಕ್ಸ್ಪರ್ಟೈಸ್ ಮಾಡೋದ್ರಿಂದ ತುಂಬ ಒಳ್ಳೆಯ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ
ನಾನು ಭಾಳ ಸಂತೋಷದ ಈ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಇನ್ನು ಮುಂದೆ ನಡೀತಕ್ಕಂಥ ಕಾರ್ಯಕ್ರಮಗಳು ಇನ್ನೂ ದೀರ್ಘಕಾಲ ನಡೆಯಲಿ. ಅನೇಕ ಸೇವಾ ಕಾರ್ಯಕ್ರಮಗಳಿಂದಾಗಿ ಈಗ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರು. ಪೇಟೆಗೆ ಬರಲಿಲ್ಲ, ತುಂಬ ಶ್ರೀಮಂತರಿದ್ದಲ್ಲಿ ಬರಲಿಲ್ಲ. ಆದರೆ ಇದು ಹೃದಯ ಶ್ರೀಮಂತಿಕೆಯುಳ್ಳ ಕರ್ತೃತ್ವ ಶಕ್ತಿ ಜಾಗೃತವುಳ್ಳಂಥ ನಿಮ್ಮ ಸದಸ್ಯರಿಂದ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ನಾನು ರೋಟರಿ ಕ್ಲಬ್ ಬೆಳ್ತಂಗಡಿಯನ್ನು ಅಭಿನಂದಿಸಿ ಮತ್ತೊಮ್ಮೆ ಇನ್ನೂ ಸೇವಾ ಕಾರ್ಯ ದೀರ್ಘವಾಗಿ ನಡೆಯಲಿ. ಇವತ್ತಿನ ಮುಹೂರ್ತವೇ ಶುಭ ಮುಹೂರ್ತವಾಗಲಿ ಅಂತೇಳಿ ಆಶಿಸಿ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೊಡ್ತೇನೆ. ಎಲ್ಲರಿಗೂ ನಮ್ಮ ಎಲ್ಲ ಸೇವಾ ಚಟುವಟಿಕೆಗಳಿಗೆ ಸದಾ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹ ನೀಡುತ್ತಿರುವ ನಮ್ಮನ್ನೆಲ್ಲ ಹರಿಸಿದ್ದಾರೆ. ತಮಗೆ ಭಕ್ತಿಪೂರ್ವಕ ನಮಸ್ಕಾರ.